ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಹುಲ್ ಜೈನ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಿರೋ ವಿಡಿಯೋ ಬಂದುಬಿಟ್ಟು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ಶ್ರೀ ಪವಾಡ ಬಸವೇಶ್ವರನ ದೇವಸ್ಥಾನದ ಬಗ್ಗೆ ಹಾಗೂ ಮಹಿಮಾ ಪುರುಷನ ರಥೋತ್ಸವದ ಬಗ್ಗೆ. ಫ್ರೆಂಡ್ಸ್, ಇದು ಬಂದು ನನ್ನ ಸ್ವಂತ ಊರು, ನನ್ನ ಹುಟ್ಟೂರು ಬಸರಕೋಡ ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ. ಯಾಕಂದ್ರೆ ನಮ್ಮೂರಿನ ದೊಡ್ಡ ದೇವಸ್ಥಾನ ಅಂದ್ರೆ ಅದು ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಅತ್ಯಂತ ವಿಶಾಲವಾದ ದೇವಸ್ಥಾನ ಹಾಗೂ ಅಷ್ಟೇ ಸುಪ್ರಸಿದ್ಧ ದೇವಾಲಯ. ನೀವು ನೋಡಬಹುದು ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣವನ್ನು ಹಾಗೂ ಪವಾಡ ಬಸವೇಶ್ವರನ ದೊಡ್ಡದಾದ ರಥವನ್ನು, ಶ್ರೀ ಪವಾಡ ಬಸವೇಶ್ವರನ ಮೂರ್ತಿ ಹಾಗೂ ಕರಿಬಸವೇಶ್ವರನ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ಸುಂದರ ಪರಿಸರವನ್ನು. ಇವತ್ತು ಈ ದೇವಸ್ಥಾನ ಇಷ್ಟೊಂದು ಸುಂದರವಾಗಿ ವೈಭವಗೊಳ್ಳಲು ಕಾರಣ ಏನು ಅಂದ್ರೆ ಇದೇ ತಿಂಗಳು ಅಂದ್ರೆ ಬರುವ ರವಿವಾರ 13ನೇ ತಾರೀಕಿನಿಂದ ಸತತವಾಗಿ 5 ದಿನಗಳ ಕಾಲ ಶ್ರೀ ಪವಾಡ ಬಸವೇಶ್ವರನ ಜಾತ್ರೆ ಅತ್ಯಂತ ವೈಭವದಿಂದ ಜರುಗುತ್ತದೆ. ಅಜ್ಜನ ಜಾತ್ರೆಗೆ ಸಜ್ಜಾಗಿ ನಿಂತಿರುವ ದೊಡ್ಡ ಗಾತ್ರದ ತೇರು ನೋಡಲು ಹೆಮ್ಮೆ ಆಗುತ್ತದೆ. ಇನ್ನು ಈ ವರ್ಷದ ಜಾತ್ರೆಯ ವಿಶೇಷತೆ ಬಗ್ಗೆ ನೋಡೋದಾದರೆ ದಿನಾಂಕ 13 ಏಪ್ರಿಲ್ 25 ರವಿವಾರದಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಪವಾಡ ಬಸವೇಶ್ವರ ಮೂರ್ತಿಗೆ ಅಭಿಷೇಕ ಹಾಗೂ 9:30ಕ್ಕೆ ಸುಪ್ರಸಿದ್ಧ ಶಿವಭಜನೆ. ಇದೇ ದಿನ ಮಧ್ಯಾಹ್ನ 1 ಗಂಟೆಗೆ ಟ್ರೈಕಟರ ಹಿಂಬದಿ ಬಲ ಪ್ರದರ್ಶನ. 4.5 ಟನ್ ಇದಕ್ಕೆ ಪ್ರಥಮ ಬಹುಮಾನ HF ಡೆಕ್ಸ್ ಬೈಕ್ ಇರುತ್ತೆ. ಇದರ ಜೊತೆಗೆ ಮಸ್ತ ಮಜಾನೂ ಇರುತ್ತೆ. ಇಂದೇ ರಾತ್ರಿ 10ಕ್ಕೆ ಗಿಗಿ ಪದಗಳು ಸಮಾಗಮ ಇರುತ್ತೆ. ಇನ್ನು ಏಪ್ರಿಲ್ 14, 2025 ಅಂದ್ರೆ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಭಾರವಾದ ಚೀಲವನ್ನು ಎತ್ತುವುದು ಹಳ್ಳಿಗಳಲ್ಲಿನ ವಿಶೇಷ ಕಾರ್ಯಕ್ರಮ ಹಾಗೂ ಸುಪ್ರಸಿದ್ಧ ಕಾರ್ಯಕ್ರಮ. ಇದು ಪ್ರಥಮ ಬಹುಮಾನ 10,001. ಇಂದು ಸಂಜೆ 5 ಗಂಟೆಗೆ ಶ್ರೀ ಪವಾಡ ಬಸವೇಶ್ವರನ ಮಹಾರಥೋತ್ಸವ ಜರುಗುವುದು. ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯ ಜನರು ಈ ರಥೋತ್ಸವ ನೋಡಲು ಬರುವರು, ಹಾಗಾಗಿ ನೀವು ತಪ್ಪದೆ ಬನ್ನಿ. ಅದೇ ರೀತಿ ಇಂದು ಸಂಜೆ 9 ಗಂಟೆಗೆ ಕಲಾಸಿಂಚನ ಮೆಲೋಡಿಯಸ್ ತಂಡದವರಿಂದ ಹಾಸ್ಯ ಸಂಗೀತ ಸಿಂಚನ ಕಾರ್ಯಕ್ರಮ. ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಗೋಪಾಲ್ ಹೂಗಾರರವರಿಂದ ಹಾಗೂ ಗೋಪಾಲ ಇಂಚಗೇರಿ ನೇತೃತ್ವದಲ್ಲಿ ಹಾಸ್ಯ ಸಂಜೆ ಇರುತ್ತೆ. ಬನ್ನಿ ಮಸ್ತ ಮಜಾ ಮಾಡಿ. ದಿನಾಂಕ ಏಪ್ರಿಲ್ 15, 2025 ರಂದು ಬಸವ ಹಬ್ಬ ಅಂತ ಪ್ರಸಿದ್ಧ ಪಡೆದ ಭಾರವಾದ ಕಲ್ಲು ಜಗ್ಗಿಸುವುದು ಇರುತ್ತೆ. ಹಾಗೆ ಪ್ರತಿದಿನವೂ ಜಾತ್ರೆಗೆ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. ದಿನಾಂಕ ಏಪ್ರಿಲ್ 16, 2025 ರಂದು ಬೆಳಗ್ಗೆ 10 ಗಂಟೆಗೆ ಎತ್ತಿನ ಗಾಡಿ ರೇಸ್ ಅತಿ ಮನರಂಜಿತವಾಗಿರುತ್ತೆ. ತಾವು ಯಾರು ಮಿಸ್ ಮಾಡದೆ ತಪ್ಪದೆ ನೋಡಿ. ಹಾಗೂ ಇದೇ ದಿನ ರಾತ್ರಿ 10 ಗಂಟೆಗೆ ಅಣ್ಣನ ಒಡಲು ಬಂಗಾರದ ಕಡಲು ನಗುವ ದೇವರು ಅನ್ನುವ ಸುಂದರ ಸಾಮಾಜಿಕ ನಾಟಕ ಇರುತ್ತೆ. ಅದನ್ನು ಯಾರು ಮಿಸ್ ಮಾಡಬೇಡಿ. ಇನ್ನು ಕೊನೆ ದಿನ ಏಪ್ರಿಲ್ 17, 2025 ಗುರುವಾರದಂದು ಬೆಳಗ್ಗೆ 10ಕ್ಕೆ ತೇರ್ ಬಂಡಿ ಸ್ಪರ್ಧೆ. ಈ ಸ್ಪರ್ಧೆ ಸಂಪೂರ್ಣ ಎತ್ತುಗಳಿಂದ ಕೂಡಿರುತ್ತೆ ಹಾಗೂ ಬಹಳಷ್ಟು ವಿಶೇಷತೆಯಿಂದಿರುತ್ತೆ. ಒಂದು ಸಲ ಬಂದು ನೋಡಬೇಕು. ಹಾಗೂ ಕೊನೆಯದಾಗಿ ಇಂದೇ ರಾತ್ರಿ 10 ಗಂಟೆಗೆ ಶ್ರೀ ಪಂಚಾಕ್ಷರ ಗವಾಯಿಗಳ ನಾಟ್ಯ ಸಂಘ ಗದಗ ಇವರಿಂದ ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನುವ ಸುಂದರವಾದ ಹಾಸ್ಯಭರಿತ ನಾಟಕ ಪ್ರದರ್ಶನ ಕೂಡ ಇರುತ್ತೆ. ಅದರೊಂದಿಗೆ ಇನ್ನೂ ಹಲವಾರು ವಿಶೇಷವಾದ ಕಾರ್ಯಕ್ರಮಗಳು, ವಾದ್ಯಗಳು, ಮೇಳಗಳು, ಭಜನೆಗಳು, ಕುಣಿತ, ಡೊಳ್ಳು, ಸಂಗೀತ, ಮೆರವಣಿಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಅಜ್ಜನ ಜಾತ್ರೆಯಲ್ಲಿ ನೋಡಬಹುದು. ನನ್ನ ಎಲ್ಲಾ ಆತ್ಮೀಯರು ಶ್ರೀ ಪವಾಡ ಬಸವೇಶ್ವರನ ಜಾತ್ರೆಗೆ ತಪ್ಪದೆ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೀನಿ. ಅಲ್ಲಿವರೆಗೆ ನನ್ನ ನಮಸ್ಕಾರಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.